ಆದ್ಮೇಲೆ ನಮಸ್ಕಾರ. ಕಮ್ಯುನಿಕೇಶನ್ ಸ್ಕಿಲ್ಸ್ ಆರ್ ಕಾಲ್ಡ್ ಎಸ್ ದ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್. ಜೀವನ ಕೌಶಲ್ಯಗಳ ರಾಜ ಎಂದರೆ ಸಂವಹನ ಕೌಶಲ್ಯ ಅಂತ ಹೇಳ್ತಾರೆ. ನಾನು ಸುಮಾರು 30+10 40 ಇಯರ್ಸ್ ಈ ಕಮ್ಯುನಿಕೇಶನ್ ಸ್ಪೀಕಿಂಗ್ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೇನೆ. ನನಗೆ ಇದೊಂದೇ ವಿಚಾರ ಇಟ್ಕೊಂಡು ನನ್ನ ಬದುಕು ಕಟ್ಕೊಂಡಿದ್ದೇನೆ. ಸೀರಿಯಸ್ಲಿ. ಮುಂಚೆ ನಿರೂಪಕ ಆಗಿದ್ದೆ. ಕಾಲೇಜು ದಿನಗಳಲ್ಲಿ ರೇಡಿಯೋ ಪ್ರೋಗ್ರಾಮ್ಗಳನ್ನು ಕೊಟ್ಟೆ. ಸುಮಾರು ಒಂದು 300 ರೇಡಿಯೋ ಪ್ರೋಗ್ರಾಮ್ ಕೊಟ್ಟೆ. ಅದಾದಮೇಲೆ ಒಂದು 10 ವರ್ಷ 1,000 ಕಾರ್ಯಕ್ರಮಗಳ ನಿರೂಪಣೆ ಮಾಡಿರ್ಬೋದು ನಾನು. ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸಿದ ಕಾರ್ಯಕ್ರಮ, ಶಿವರಾಮ ಕಾರಂತರ ಪುಸ್ತಕ ಬಿಡುಗಡೆ 2 ಕಾರ್ಯಕ್ರಮ. ಓಕೆ. ರಾಜಾರಾಮಣ್ಣ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು, ಅವರು ಪಿಯಾನೋ ಕಚೇರಿ. ಭೀಮಸೇನ ಜೋಶಿ ಅವರ ಸಂಗೀತ ಕಚೇರಿ, ಇವೆಲ್ಲ ನಾನು ನಿರೂಪಣೆ ಮಾಡಿದ್ದೇನೆ ಅಂತ ಹೇಳಿಕೊಳ್ಳೋಕ್ಕೆ ನನಗೆ ಸಂತೋಷ ಆಗ್ತದೆ. ಅದಾದಮೇಲೆ ತರಬೇತಿ ಮೇಲೆ ಆಸಕ್ತಿ ಬಂತು. ತರಬೇತಿನಲ್ಲೂ ಮಾತಾಡಬೇಕು. ಅಗೈನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್. ಜೊತೆಗೆ ಪುಸ್ತಕ ಬರೀಬೇಕಾದ್ರೂ ನುಡಿಗನ್ನಡಿ, ನಿರೂಪಣೆ ನಿರೂಪಿಸಿ, ವ್ಯಕ್ತಿತ್ವ ಪರಿವರ್ತನೆ, ಇಂಥ ವಿಚಾರಗಳು ನನಗೆ ಯಾವ ಚಿಂತನೆಗಳು ಬರ್ತದೆ ಅದನ್ನೆಲ್ಲವನ್ನ ಮಾತುಗಳ ಮೂಲಕ, ಬರವಣಿಗೆಯ ಮೂಲಕ, ಮಾತು ಮತ್ತು ಬರವಣಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲೇ ಬರ್ತದೆ. ಅಗೇನ್ ಸ್ನೇಹಿತರೆ, ಈ ಒಟ್ಟಾರೆ ನನ್ನ 40 ವರ್ಷದ ಅನುಭವದಲ್ಲಿ ಅಸರ್ಟಿವ್ ಕಮ್ಯುನಿಕೇಶನ್, ದೃಢತೆಯ ಸಂವಹನ, ಆತ್ಮವಿಶ್ವಾಸವುಳ್ಳ ಸಂವಹನವನ್ನು ಕಲಿತರೆ ಎಂಥ ವ್ಯಕ್ತಿ ಕೂಡ ನಾಯಕನಾಗಬಹುದು. ಎಂಥ ವ್ಯಕ್ತಿ ಕೂಡ ಸಮಸ್ಯೆಗಳನ್ನು ಕಡಿಮೆಗೊಳಿಸಿಕೊಳ್ಳಬಹುದು. ಎಂಥ ವ್ಯಕ್ತಿ ಕೂಡ ಬದುಕನ್ನು ಈಗ ಕಳೆಯುವುದಕ್ಕಿಂತ ಮತ್ತಷ್ಟು ಚೆನ್ನಾಗಿ ಕಳೆಯಬಹುದು ಎಂದು ಅರ್ಥ ಆಯಿತು. ಹಾಗಾಗಿ ಈ ವಿಚಾರದ ಬಗ್ಗೆಯೂ ಮುಂದಿನ ದಿನಗಳಲ್ಲಿ ಒಂದು ಕೃತಿಯನ್ನು ಬರೆಯಬೇಕು ಅಂತ ಇದ್ದೇನೆ. ಆದರೆ ಪೂರ್ವಭಾವಿಯಾಗಿ ನಿಮ್ಮಗಳ ಜೊತೆ ಆನ್ಲೈನ್ ಒಂದು ವರ್ಕ್ಶಾಪ್ ಮಾಡಬೇಕಂತ ನವೆಂಬರ್ 9 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ, ಓಕೆ, 3:30 ಗಂಟೆ ನಿಮ್ಮ ಜೊತೆ ಸಂವಾದ ಮಾಡ್ತಾರೆ. ಬಿಕಾಸ್ ನನಗೆ ಅರ್ಥ ಆಗಿದೆ, ಅಸರ್ಟಿವ್ ಕಮ್ಯುನಿಕೇಶನ್ ಇದ್ದರೆ ಸಮಸ್ಯೆ ಬರಲ್ಲ, ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಧೈರ್ಯ ಜಾಸ್ತಿ ಆಗ್ತದೆ. ಅದೆಂಥದ್ದೇ ಸಂದರ್ಭದಲ್ಲಿಯೂ ಕೂಡ ನನ್ನ ಸಮಚಿತ್ತತೆಯನ್ನು ಕಳ್ಕೊಳ್ಳೋದಿಲ್ಲ, ಸ್ಥಿತಪ್ರಜ್ಞರಾಗಿರ್ತೇವೆ. ಏನು? ಸೊ 9341259267ಗೆ ಕರೆ ಮಾಡಿ ಈ ಕೋರ್ಸ್ನ ಬಗ್ಗೆ ಮಾಹಿತಿ ತಿಳಿಯುತ್ತೆ, ಜಾಯಿನ್ ಆಗಿ ಅಂತ ಹೇಳ್ತಾ, ಇಲ್ಲಿ ನನಗೆ ಲಕ್ಷ್ಮೀನಾರಾಯಣನವರು ಒಂದು ಮೆಸೇಜ್ ಹಾಕಿದ್ರು ನಮ್ಮ ಕ್ಲಾಸ್ನಲ್ಲಿ. ನಿಖರ ಹಾಗೂ ಗೌರವಪೂರ್ವಕವಾಗಿ ಮಾತನಾಡುವುದು ಅಂತ ಲಕ್ಷ್ಮೀನಾರಾಯಣ ಅವ್ರಿಗೆ ನಾನು JP ಚಪ್ಪಾಳೆ ನೀಡ್ತೇನೆ. ತುಂಬ ತುಂಬ ಖುಷಿ ಆಯಿತು ನನಗೆ. ವೀರೇಶ್ ಹೇಳ್ತಾರೆ, ಜನರಿಗೆ ಒಂದು ವಿಷಯದ ಬಗ್ಗೆ ನಿಖರ ಅರ್ಥ ಮಾಡಿಸುವುದು ಅಂದರೆ ಇರುವುದನ್ನು ಇರುವ ಹಾಗೆ ಅರ್ಥ ಮಾಡಿಸುವುದು. ಅಂದರೆ ಕನ್ನಡಿ ಹೇಗಿರುತ್ತಲ್ಲ ಆ ಥರ. ಈಗ ನಿಮ್ಗೊಂದು ಲೆವೆಲ್ ಅರ್ಥ ಆಗೋಯ್ತು. ಈಗ ಮಂಜುನಾಥ್ ಶೆಟ್ಟಿ ಉಡುಪಿಯವರು ಹೇಳ್ತಾರೆ ಬಾಡಿ ಲ್ಯಾಂಗ್ವೇಜ್ ಅಂತ. ಎಸ್, ಅಫ್ಕೋರ್ಸ್, ಬಾಡಿ ಲ್ಯಾಂಗ್ವೇಜು ಕೂಡ ಅಸರ್ಟಿವ್ ಆಗಿರಬೇಕು. ಅಂದರೆ ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಅದನ್ನೇ ಹೊರಹೊಮ್ಮಿಸೋದು ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ. ಕಲಾತ್ಮಕ ಮತ್ತು ಭಾವನಾತ್ಮಕ ಶೈಲಿಯಲ್ಲಿ ಸಂದೇಶವನ್ನು ಹಂಚುವುದು ಅಂತ ಗಣೇಶ್ ಹೇಳ್ತಾ, ಭಾಷಣ ಅಥವಾ ಪ್ರಸ್ತುತಿಯಲ್ಲಿ ಶೈಲಿ, ಧ್ವನಿ, ಭಾವನೆ, ದೃಶ್ಯಗಳು ಇತ್ಯಾದಿಗಳ ಮೂಲಕ ಜನರ ಮನಸ್ಸನ್ನು ಸ್ಪರ್ಶಿಸುವ ರೀತಿಯಲ್ಲಿ ಮಾತನಾಡುವುದು. ಗಣೇಶ್ ಇನ್ನೊಂಥರ ಬೇರೆ ಥರ ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ವೆರಿ ಗುಡ್ ಗಣೇಶ್. ಇನ್ನೊಬ್ರು ಜೈಶಂಕರ್ ಹೇಳ್ತಾರೆ, ಒಬ್ಬರು ಬೇರೊಬ್ಬರೊಂದಿಗೆ ಮಾತನಾಡೋದನ್ನೇ ಕಮ್ಯುನಿಕೇಶನ್ ಅಂತ ಇರ್ತವೆ. ಅಲ್ಲಿ ಕಂಟಿನ್ಯೂ ಇರಬೇಕು, ಮುಂದುವರಿಬೇಕು, ನಿರಂತರತೆ ಇರಬೇಕು ಅಂತ ಹೇಳ್ತಾರೆ. ನಿಮ್ಮೆಲ್ಲ ಮಾತುಗಳನ್ನು ಒಪ್ಪುತ್ತಾ ಅದಕ್ಕೆ ಮತ್ತಷ್ಟು ಒಂದು ವಿಚಾರವನ್ನು ಅರ್ಥ ಮಾಡಿಸೋ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಆನ್ಲೈನ್ ಕೋರ್ಸಲ್ಲಿರುವ ಶೈಲಜಾ ಟೀಚರ್ ಗಂಗಾವತಿ ಮೇಡಮ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಶೈಲಜಾ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ ಸರ್. ಇದು ಅಸರ್ಟಿವ್ ಕಮ್ಯುನಿಕೇಶನ್ ತುಂಬಾ ಮುಖ್ಯ ಸರ್. ಹೀಗಂದ್ರೆ ಏನಪ್ಪಾ ಅಂತಂದ್ರೆ, ಇತರರನ್ನ ಗೌರವಿಸುತ್ತಾನೆ ನಮ್ಮ ವಿಚಾರ ಭಾವನೆಗಳನ್ನ ಸ್ಪಷ್ಟವಾಗಿ ನೇರವಾಗಿ ಅಭಿವ್ಯಕ್ತಿಗೊಳಿಸುವುದನ್ನ
ನಾವು ಈ ಒಂದು ದೃಢತೆಯ ಸಂವಹನ ಅಂತ ಹೇಳಿ ಕರಿತೀವಿ ಸರ್. ಇದು ತುಂಬಾ ಅಗತ್ಯ ಸರ್. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಇವತ್ತು ಇದರ ಅಗತ್ಯತೆ ತುಂಬಾ ಇದೆ ಸರ್. ಯಾಕಂದ್ರೆ ಮೊದಲನೇದಾಗಿ ನಮ್ಗೆ ನಮ್ಮಲ್ಲಿರ್ತಕ್ಕಂತಹ ಭಯ, ಸಂಶಯ, ಆತಂಕಗಳನ್ನ ಸರಿಸಿ ಆತ್ಮವಿಶ್ವಾಸ ವೃದ್ಧಿ ಆಗೋದಕ್ಕೆ ಈ ಸಂವಹನ ಸಹಾಯಕ ಆಗುತ್ತೆ. ವೈಯಕ್ತಿಕ ಸಂಬಂಧಗಳು, ಸಾಮಾಜಿಕ ಸಂಬಂಧಗಳು, ಕೌಟುಂಬಿಕ ಸಂಬಂಧಗಳು ಉತ್ತಮಗೊಳ್ಳುತ್ತೆ. ಅದ್ರ ಜೊತೆನೆ ನಮ್ಗೆ ನಮ್ಮ ಒಂದು ಭಾವನೆಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸುವಂತಹ ಒಂದು ಕೌಶಲ್ಯ ಇಲ್ಲಿ ಬರೋದ್ರಿಂದ ಒಂದು ನಾಯಕತ್ವದ ಗುಣ ಬೆಳೆಯೋದಕ್ಕೂ ಕೂಡ ಈ ಒಂದು ಕಮ್ಯುನಿಕೇಶನ್, ಅಸರ್ಟಿವ್ ಕಮ್ಯುನಿಕೇಶನ್ ಸಹಾಯಕ ಆಗುತ್ತೆ ಸರ್. ಅಲ್ದೇನೆ ಸರ್, ಇದರಿಂದ ನಮ್ಗೆ ಸಂಘರ್ಷಗಳು ಬಹಳಷ್ಟು ಕಡಿಮೆ ಆಗ್ತವೆ. ದಿನನಿತ್ಯದ ಜೀವನದಲ್ಲಿ ಯಾವುದೇ ರೀತಿಯ ಈ ಸಂಘರ್ಷಗಳು ಕಡಿಮೆ ಆಗಿ ಒಂದ್ ವೇಳೆ ಇನ್ನೂ ಇತ್ತಪ್ಪ ಅಂತಂದ್ರು ಕೂಡ ಅದನ್ನ ರಚನಾತ್ಮಕವಾಗಿ ಹೇಗೆ ಪರಿಹಾರ ಮಾಡ್ಬೋದು ಅಂತ ವಿಚಾರ ಮಾಡ್ತಾರೆ ಸರ್ ಅಸರ್ಟಿವ್ ಕಮ್ಯುನಿಕೇಶನ್ ಇರ್ತಕ್ಕಂಥ ಜನ. ಇದರಿಂದ ಒಂದು ಶಾಂತಿಯ ವಾತಾವರಣ, ಸಾಮರಸ್ಯದ ವಾತಾವರಣ ಕುಟುಂಬದಲ್ಲಿ, ಸಮಾಜದಲ್ಲಿ ಬೆಳೆಯೋದಕ್ಕೆ, ವೃತ್ತಿ ಜೀವನದಲ್ಲಿ ಬೆಳೆಯೋದಕ್ಕೆ ಈ ಅಸರ್ಟಿವ್ ಕಮ್ಯುನಿಕೇಶನ್ ಹೆಲ್ಪ್ ಮಾಡುತ್ತೆ ಸರ್. ಹಾಗೇನೆ ಅವರ ವೃತ್ತಿ ಕೌಶಲ್ಯದ ಬೆಳವಣಿಗೆಗೂ ಕೂಡ ಇದು ತುಂಬಾ ಸಹಾಯಕ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಎಸ್ ಶೈಲಜ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನು ನೇತ್ರಾವತಿ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ದೃಢತೆಯ ಸಂವಹನ ಇದರ ಮನುಷ್ಯ ಯಾವುದೇ ಕ್ಷೇತ್ರದಲ್ಲಿಯೂ ಮತ್ತು ಯಾವುದೇ ಟೈಮ್ದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಉಪಾಯವಾಗಿ ಪಾರಾಗ್ತಾನ ಅಂತ ಹೇಳ್ತೀನಿ. ಮತ್ತೆ ದೃಢತೆಯ ಸಂವಹನತೆ ಇದ್ರ ಮನುಷ್ಯ ಯಾವುದೇ ಅಲ್ಲಿ ಈಗ ಒಂದು ಆರೋಗ್ಯದಿಂದನೂ ಮತ್ತೆ ಯಾವುದೇ ಒಂದು ಇದು ಇದ್ರ ಅನಾರೋಗ್ಯದಿಂದನೂ ಇದ್ದರೂ ಮನುಷ್ಯ ಒಂದು ಆತ್ಮವಿಶ್ವಾಸ ಇದ್ರ ಆ ಮನುಷ್ಯಾಗ ಔಷಧಿನೇ ಬೇಕಾಗಲ್ಲಂತ. ಈಗ ಕ್ಯಾನ್ಸರ್ ಕೆಲವೊಂದು ಏನು ರೋಗ ಇದೆಯವಲ್ಲ, ಅದಕ್ಕೆ ಮನುಷ್ಯಂದು ಒಂದು ಆತ್ಮದ ಒಂದು ಶಕ್ತಿನೇ ಅವಕ್ಕೆ ಎಷ್ಟೋ ಮಂದಿ ಗುಣಮುಖವಾಗಿ ಕಾಣ್ತಾರ ಅಂತ ಹೇಳ್ತಾರ. ಮತ್ತೆ ಅದೇ ರೀತಿ ಇವಾಗ ಶಂಕದಿಂದ ಬಂದ್ರೆ ತೀರ್ಥ ಅಂತ ಹೇಳಿ ಕೆಲವೊಂದು ಇದು ಉಪಯೋಗ ಮಾಡ್ತಾರ. ಯಾಕಂದ್ರ ಈಗ ಪದಗಳು ಒಬ್ರು ಹೇಳಿದ ಮಾತುಗಳನ್ನೇ ಇನ್ನೊಬ್ರು ಹೇಳ್ತಿರ್ತಾರ, ಆದ್ರ ಆ ಮಾತುಗಳಿಗೆ ಅವರು ಒಪ್ಪಿಗೆ ಕೊಡ್ತಾರ. ಅದೇ ವ್ಯಕ್ತಿ ಇನ್ನೊಬ್ಬ ಹೇಳಿದವ ಅವನಿಗೆ ಒಪ್ಪಿಗೆ ಕೊಡಲ್ಲ. ಯಾಕಂದ್ರೆ ಇದು ಶಂಕದಿಂದ ಬಂದ್ ಅಂದ್ರೆ ಅವ ಹೇಳುವ ಮತ್ತು ಅವನು ಆ ಪರಿಸ್ಥಿತಿಯನ್ನು ಸಾಲ್ವ್ ಮಾಡುವ ಮನಸ್ಥಿತಿಯಿಂದ ಪದಗಳನ್ನು ಉಪಯೋಗ ಮಾಡ್ಕೊಂಡು ಆ ವ್ಯಕ್ತಿ ಹೇಳಿರ್ತಾನ. ಆ ವ್ಯಕ್ತಿ ಆ ಮಾತುಗಳು ಇಷ್ಟ ಆಗಿ ಅವನು ಅದಕ್ಕೆ ಒಪ್ಕೋತಾನ. ಅದರಿಂದ ಯಾವುದೇ ಅಲ್ಲಿ ಮಾತುಗಳ ಮೇಲೆ ದೃಢ ಸಂಕಲ್ಪದಿಂದ, ಆತ್ಮವಿಶ್ವಾಸದಿಂದ ಯಾವ ವ್ಯಕ್ತಿ ಹೇಳ್ತಾನಲ್ಲ ಆ ವ್ಯಕ್ತಿ ಯಾವಾಗಲೂ ಸಕ್ಸಸ್ಫುಲ್ ಜೀವನ ನಡೆಸಲಿಕ್ಕೆ ಸಹಾಯ ಆಗ್ತದ ಅಂತ ಹೇಳಕ್ ಇಷ್ಟ. ವೆರಿ ಗುಡ್. ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಧೈರ್ಯ ಜಾಸ್ತಿ ಆಗ್ತದೆ, ನೀವೇ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಮಾನಸಿಕ ಸದೃಢತೆ ಜೊತೆಗೆ ಸಂದರ್ಭಗಳನ್ನು, ಫೇಸಿಂಗ್ ದ ಸಿಚುಯೇಷನ್ಸ್. ಮತ್ತು ಇನ್ನೊಂದು ಫಾರ್ಮುಲಾ ಹೇಳ್ತಾ ಇರ್ತಾನೆ, ಎಲ್ಲರೂ ಒಂದ್ಸರಿ ಕಾಮೆಂಟ್ ಬಾಕ್ಸಲ್ಲಿ 3 C's ಅಂತ ಟೈಪ್ ಮಾಡಿ. ಸೀಸ್, 3 C's ಅಂತ ಏನಂಗಂದ್ರೆ ಅಂದರೆ, ಅಥವಾ ಫುಲ್ ಫಾರ್ಮೇ ಟೈಪ್ ಮಾಡ್ಬೋದು, ಕೂಲ್, ಕಾಮ್, ಕಂಫರ್ಟಬಲ್ ಅಂತ. ಕೂಲ್, ಕಾಮ್, ಕಂಫರ್ಟಬಲ್. ಸ್ನೇಹಿತರೆ, ಕೂಲ್, ಕಾಮ್, ಕಂಫರ್ಟಬಲ್ ಆಗಿದ್ರೆ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಸಖತ್ತಾಗಿರೋದು. ತಣ್ಣಗೆ, ಕರೆಕ್ಟಾ? ಕಾಮ್, ಪ್ರಶಾಂತವಾಗಿ. ಕಂಫರ್ಟಬಲ್, ಆರಾಮದಾಯಕವಾಗಿರೋದು. ಸೊ ಈ ಮೂರೂ ನಿಮ್ಮದಾಗ್ಲಿ ಅಂತ ಹೇಳ್ತಾ, ಇಲ್ಲಿ ನನಗೆ ಆಗುವುದಿಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಲರ್ನ್ ಟು ಸೇ ನೋ ವೆನ್ ಯು ವಾಂಟ್ ಟು ಸೇ ನೋ. ಇದು ಅಸರ್ಟಿವ್ ಕಮ್ಯುನಿಕೇಶನ್ನ ಕೆಲವು ಕೀವರ್ಡ್ಸ್ನ ನಿಮಗೆ ಕೊಡ್ತಾ ಇದ್ದೇನೆ. ಅದರಲ್ಲಿ ಗತ್ತು, ಗಮ್ಮತ್ತು, ಗಾಂಭೀರ್ಯ ಅಂತ ಮತ್ತೊಂದು ಪದವನ್ನು ಕೊಡ್ತೇನೆ. ನಮ್ಮಲ್ಲಿ ಗತ್ತು, ಗಮ್ಮತ್ತು ಮತ್ತು ಗಾಂಭೀರ್ಯ ಇರುವಂಥದ್ದು. ಆ ನಂತರದಲ್ಲಿ ದೃಢತೆಯ ಸಂವಹನ ಸಮಸ್ಯೆಗಳನ್ನು ಕಡಿಮೆಗೊಳಿಸುತ್ತದೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ? ದೃಢತೆಯ ಸಂವಹನದಿಂದ ಸಂಬಂಧಗಳ ವೃದ್ಧಿ ಆಗ್ತದೆ. ಇನ್ನೊಂದು ನನಗೆ ತುಂಬ ಇಷ್ಟ ಇರುವಂಥದ್ದು ಈ ವಾಕ್ಯ, ಪದಗಳನ್ನು ಏರಿಸಿ ಧ್ವನಿಯನ್ನಲ್ಲ. ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್. ಎಷ್ಟು ಚೆನ್ನಾಗಿದೆ. ಎಲ್ಲ ಏನು ಮಾಡ್ತಾರೆ ಅಂದರೆ ಧ್ವನಿ ಎತ್ತರಿಸ್ಬಿಡ್ತಾರೆ, ಆದರೆ ನಿಮ್ಮ ಪದಗಳನ್ನೇ ಎತ್ತರಿಸಿ ಅಂತ ಹೇಳುತ್ತೆ ಅಸರ್ಟಿವ್ ಕಮ್ಯುನಿಕೇಶನ್. ಪದಗಳನ್ನು ಏರಿಸಿ ಧ್ವನಿಯನ್ನಲ್ಲ. ಜೊತೆಗೆ ನಾವು ಸಮಚಿತ್ತತೆ ಮತ್ತು ಸ್ಥಿತ ಪ್ರಜ್ಞತೆಯನ್ನ ಕಂಡುಕೊಳ್ಳುತ್ತೇವೆ. ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಆಗ್ತವೆ. ಜೊತೆಗೆ ಮೌನದ ಮಹತ್ವ ನಮ್ಗೆ ಅರಿವಾಗ್ತದೆ. ಅದರ ಅರ್ಥ ನನಗೆ ಚನ್ನವೀರ ಕಣವಿಯವ್ರ ಮಾತು ಕವನ ನೆನಪಾಗ್ತದೆ. ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, 3 ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ ಅಂತ.
ಮೌನದ ನಡುವೆ ನಮ್ಮ ಮಾತು ಬರಬೇಕು ಅಲ್ವೇ? ನಾವು ಮೌನವೇ ಇಲ್ಲದ ಹಾಗೆ ಮಾತುಗಳನ್ನ ಸಿಕ್ಕಾಪಟ್ಟೆ ಆಡ್ತಾ ಇದ್ರೆ ಅದಕ್ಕೆ ಗೌರವ ಎಲ್ಲಿರ್ತದೆ? ಸೊ ನಾವು ಮೌನದ ಮಹತ್ವವನ್ನ ಅರಿಯಬೇಕು ಸ್ನೇಹಿತರೆ. ನನಗೆ ಒಂದಿಬ್ರದ್ದು ಕೊಟೇಶನ್ ಕೂಡ ಇಲ್ಲಿ ಹೇಳಕ್ ಇಷ್ಟಪಡ್ತಾನೆ. ನಮ್ಮ ಮಾತಿಗೆ ಅರ್ಥ ಬರುವುದು ನಮ್ಮ ನಡವಳಿಕೆಯಿಂದ. ಈ ಅಸರ್ಟಿವ್ ಕಮ್ಯುನಿಕೇಶನ್ ಏನ್ ಮಾಡತ್ತೆ ಅಂದ್ರೆ, ನಾನು ಏನ್ ಮಾತಾಡ್ತೀನಿ ನನ್ನ ನಡೆ ಮತ್ತು ನುಡಿ ಎರಡು ಒಂದಾಗಿರ್ತದೆ. ಆಗ ಆ, ಒಂದು ರೀತಿ ನಿಮ್ಮ ವ್ಯಕ್ತಿತ್ವನೇ ಬೇರೆ ರೀತಿ ರೂಪುಗೊಳ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನನಗಂತೂ ಈ ವಿಚಾರ ತುಂಬ ತುಂಬ ಪ್ರಿಯವಾದಂತಹ ವಿಚಾರ. ಅಸರ್ಟಿವ್ ಅಂದಾಗ ನಿಮಗೆ ಅದನ್ನ ಅರ್ಥ ಮಾಡಿಸೋದಕ್ಕೆ ಸಬ್ಮಿಸಿವ್ ಅಂತ ಕೇಳಿದ್ದೀರಾ, ಅಗ್ರೆಸಿವ್ ಅಂತ ಕೇಳಿದ್ದೀರಾ, ಅದರ ಮಧ್ಯದ್ದು ಅಸರ್ಟಿವ್. ಇನ್ಫೀರಿಯಾರಿಟಿ ಅಂತ ಕೇಳಿದ್ದೀರಾ, ಸುಪೀರಿಯಾರಿಟಿ ಅಂತ ಕೇಳಿದಿರಿ, ಅದರ ಮಧ್ಯದಲ್ಲಿರೋದು ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರೋದು ಅಸರ್ಟಿವ್ ಕಮ್ಯುನಿಕೇಶನ್. ಹಾಗಾಗಿ ಆತ್ಮವಿಶ್ವಾಸವುಳ್ಳ ಸಂವಹನ ಅಂತ ನಾವು ಕರಿತೇವೆ. ಹಾಗಾಗಿ ಇಂಥ ವರ್ಕ್ಶಾಪ್ಸ್ಗಳಲ್ಲಿ ಭಾಗವಹಿಸಿದಾಗ ನಿಮ್ಮ ಈ ಜ್ಞಾನದ ಮಟ್ಟ ಜಾಸ್ತಿ ಆಗ್ತದೆ. ನಿಮ್ಮ ಬದುಕನ್ನು ನೀವು ಮತ್ತಷ್ಟು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನವೀನ್ ಇತ್ತೀಚೆಗೆ ನಮ್ಮ ಕೋರ್ಸಿಗೆ ಸೇರಿದ್ದಾರೆ. ನಾನು ಈ ನೀಡಿದ ವಿವರಣೆ ಹೇಗನ್ನಿಸ್ತು ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಸ್ ನವೀನ್. ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ ಕೋರ್ಸಿಗೆ ಸೇರಿದ್ಮೇಲೆ ಸರ್, ಈಗ ನಾವು ವಿದ್ಯಾರ್ಥಿಗಳಾಗಿದ್ದಾಗಿಂದ ಈಗ ಒಂದು ಶಾಲೆಯಲ್ಲಿ 100 ಜನ ಸ್ಟೂಡೆಂಟ್ ಇರ್ತಾರೆ ಅನ್ಕೊಳ್ಳೋಣ ಸರ್. 100 ಜನಕ್ಕೂ ಕೂಡ ಅಂದ್ರೆ ಒಬ್ಬೊಬ್ರು ಒಂದೊಂದರ ರಿಸಲ್ಟ್ ತಗೊಂತಾರೆ. ಬಟ್ ಆದ್ರೆ ನಿಮ್ ಕ್ಲಾಸಿಗೆ ಜಾಯಿನ್ ಆದ್ರೆ ಪ್ರತಿಯೊಬ್ರು ಕೂಡ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಏನೆಲ್ಲ ಗಮನಿಸ್ತಾ ಇದಕ್ಕಾಗಿಲ್ಲ ಅಥವಾ ಏನೆಲ್ಲ ಬಿಟ್ಟಿದ್ವಿ ಅದನ್ನೆಲ್ಲಾನು ಜೊತೆಗೆ ಸೇರಿಸ್ಬಿಟ್ಟು ನಾವು ಯಾವುದೇ ವೃತ್ತಿಯಲ್ಲಿರ್ಲಿ ಅಥವಾ ಯಾವುದೇ ರಂಗದಲ್ಲಿರ್ಲಿ ಅತ್ಯುತ್ತಮವಾಗಿ ಆಗ್ಲಿಕ್ಕೆ ಅಥವಾ ಕ್ಲಿಯರ್ ಆಗ್ಲಿಕ್ಕೆ ಯಾವಾಗ್ಲೂ ಪರಿಪೂರ್ಣರಾಗ್ತೀವಿ ನಿಮ್ ಕ್ಲಾಸಿಗೆ ಸೇರಿದ್ರೆ ಅಂತ ಹೇಳ್ತಿರ್ತೀನಿ ಸರ್ ನಾನು. ಸೊ ಎಂತ ಎಲ್ಲಾ ಗುರುಗಳಿಗೆ ಅಂದ್ರೆ ಎಷ್ಟೋ ಲೆಕ್ಚರ್ಸ್ ಅಥವಾ ಮಾಸ್ಟರ್ಗಳಿಗೆಲ್ಲ ನೀವು ಕ್ಲಾಸ್ ಮಾಡಿದಿರ ಸರ್, ಖಂಡಿತವಾಗ್ಲೂ ನಿಮ್ಮ ಕ್ಲಾಸು ಎಲ್ಲಾ ಗುರುಗಳಿಗೂ ಬೇಕು. ಯಾಕೆ ಅಂತ ಅಂದ್ರೆ ನಾನು ಹೊಸದಾಗಿ ಜಾಯ್ನ್ ಆದಾಗ ನಂಗೂ ಬೇರೆ ಕಡೆ ಎಲ್ಲ ಮಾತಾಡ್ತಾ ಇರ್ತೀವಿ ಸರ್, ಬಟ್ ಅದ್ರ ಅಷ್ಟು ಕ್ಲಾರಿಟಿ ಅಥವಾ ಹೆಂಗ್ ಮಾತಾಡೋದು ಏನು ಅನ್ನೋದನ್ನ ಸ್ವಲ್ಪ ಭಯಾನೇ ಇತ್ತು. ಬಟ್ ಆದ್ರೆ ನಿಮ್ಮಲ್ಲಿ ಬಂದಾಗ ಪ್ರತಿಯೊಂದನ್ನು ಅರ್ಥೈಸಿ ಹೇಳೋ ಅಂತ ಗುರುಗಳು ನಮ್ಗೆ ನೀವು ಬಿಟ್ರೆ ಬೇರೆ ಯಾರು ನಾನು ನೋಡಿಲ್ಲ ಸರ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಒಂದ್ ದಿವಸ ನೋಡೋಣ ಅಂತ ಹೇಳ್ಬಿಟ್ಟು ನಿಮ್ದು ಮಾಸ್ಟರ್ ಕ್ಲಾಸ್ ತಗೊಂಡೆ ಸರ್. ಆಕ್ಚುಲಿ ನಿಮ್ಮ ಆಡ್ಸ್ ನೋಡಿದಾಗ ಹೌದಲ್ವಾ ಈ ತರದವ್ರು ಇರ್ತಾರ ನಿಜವಾಗ್ಲೂ ಅನ್ನೋ ತರದ್ದೇ ಡೌಟ್ ಅಲ್ಲಿ ಇತ್ತು ಸರ್ ನಂಗೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಯಾಕೆಂದ್ರೆ ಯಾರು ಆ ತರದ್ದು ಕೋಚಿಂಗ್ ಕೊಡೋದು ಇಲ್ಲ. ಬಟ್ ಆದ್ರೆ ಒಂದ್ಸರಿ ನೋಡೋಣ ಕ್ಲಾಸಲ್ಲಿ ಜಾಯ್ನ್ ಆಗೋಣ ಅಂತ ಜಾಯ್ನ್ ಆದ್ಮೇಲೆ ಗೊತ್ತಾಯ್ತು ಸರ್. ಯಾಕೆಂದ್ರೆ ಎಲ್ಲ ಯಾರಾದ್ರೂ ಒಬ್ರು ಸಾಧನೆ ಮಾಡ್ಬೇಕು ಅನ್ನೋ ಅಂತ ಮನಸ್ಥಿತಿ ಇದ್ದವರು ಪ್ರತಿಯೊಬ್ರು ಕೂಡ ನಿಮ್ ಕ್ಲಾಸ್ನ ಕೇಳ್ಬೇಕು ಅಥವಾ ನಿಮ್ಮ ಬುಕ್ಸ್ಗಳು ಓದ್ಬಟ್ ಆದ್ರೆ ಖಂಡಿತವಾಗ್ಲೂ ನಿಮ್ ಕ್ಲಾಸಿಂದ ಒಂದು ಅಚೀವ್ ಮಾಡೋ ಅಂತವ್ರಿಗೆ ಅಥವಾ ಕ್ಲಿಯರ್ ಆಗಿ ಬದುಕುವಂತವ್ರಿಗೆ ಒಂದು ಸಂಪೂರ್ಣವಾಗಿ ಜ್ಞಾನ ತಗೊಳ್ಳೋ ಅಂತವ್ರಿಗೆ ತುಂಬಾ ಸ್ಫೂರ್ತಿ ಸರ್ ನಿಮ್ ಕ್ಲಾಸಸ್. ಓಕೆ, ಥ್ಯಾಂಕ್ ಯು ನವೀನ್ ಹೊಸ್ದಾಗಿ ಸೇರಿರು ಅಂತ ಅದಕ್ಕೆ ಹೇಳಿದ್ದು. ಇವರಿಬ್ರು ಅಳುಬ್ರು, ಓಕೆ, ನೇತ್ರಾವತಿ ಮತ್ತೆ ಶೈಲಜಾ. ಜೊತೆಗೆ ನಾನು ಏನಾಗ್ತದೆ, ನನ್ನ ಮೊದಲನೇ ಆಡಿಯೋ ಹೆಸರೇ ನಡೆ ನುಡಿ ಅಂತ. ನಮ್ಮ ನಡೆ ಮತ್ತು ನುಡಿ ಎರಡು ಒಂದಾಗ್ಲಿಕ್ಕೆ ಆರಂಭ ಆಗ್ತದೆ ಈ ಅಸರ್ಟಿವ್ ಕಮ್ಯುನಿಕೇಶನ್ ಇದ್ದಾಗ. ಯಾಕೆಂದ್ರೆ ನಾನು ಏನು ನಡ್ಕೊಳ್ತೀನೋ ಅದನ್ನು ಮಾತ್ರ ನುಡಿತೀನಿ. ಅಲ್ಲಿ ಡಂಬಾಚಾರ ಇರೋದಿಲ್ಲ, ನೋ ಡ್ರಾಮಾ, ಇರುವುದನ್ನು ಇರುವ ಹಾಗೆ ಹೇಳೋದು. ಅದಕ್ಕೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ಮೂಕ ಗುರು ಕನ್ನಡಿ ಅಂತ ನಾನು ಚುಟ್ಕ ಬರೆದಿದ್ದೆ. ಸೊ ನನಗೇನು ನಿಜವಾಗಿ ತೋಚುತ್ತೆ ಅದನ್ನಷ್ಟೇ ನಾನು ಮಾತಾಡ್ತೀನಿ. ಅಲ್ಲಿ ಬೇರೆಯವ್ರಿಗೆ ಹರ್ಟ್ ಆಗೋ ವಿಚಾರ ಇದ್ರೂ ನನ್ನ ಮಾತು ಶುಗರ್ ಕೋಟೆಡ್ ಟ್ಯಾಬ್ಲೆಟ್ ಥರ ಇರುತ್ತೆ, ನೇರವಾಗಿ ಹರ್ಟ್ ಆಗೋಂಗಿರಲ್ಲ. ಅವ್ರಿಗೂ ಅನ್ನಿಸ್ಬೇಕು, ಹೌದು ನನ್ನ ಬಗ್ಗೆ ನನ್ನ ಕಾಳಜಿಯಿಂದ ಹೇಳ್ತಾ ಇದ್ದಾರೆ ಅಂತ. ಆ ಥರದ ಒಂದು ಸ್ಪೆಷಲ್ ಟೆಕ್ನಿಕ್ ಇದು. ಸೊ ಅದನ್ನು ನೀವು ಪಡ್ಕೊಳ್ಳೋದಕ್ಕೆ ಸಿದ್ಧರಾಗಿ. ಜೊತೆಗೆ ನಾನು ನನ್ನ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಒಂದು 7-8 ವಿಡಿಯೋ ಮಾಡಾಕಿದ್ದೀನಿ. ಆದರೆ ಅದು ಒಂದೊಂದು ವಿಚಾರದ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳಿರ್ತೀನಿ, ಅದನ್ನು ಕೂಡ ಗಮನಿಸ್ಕೊಳ್ಳಿ ಮತ್ತು ವರ್ಕ್ಶಾಪಿಗೆ ಬನ್ನಿ. ಇನ್ ದಿ ಮೀನ್ ಟೈಮ್ ನಾನು ನುಡಿಗನ್ನಡಿ ಪುಸ್ತಕ ಬರೆದು 25 ವರ್ಷ ಆಯಿತು. 25 ವರ್ಷದಿಂದ ನನಗನ್ಸುತ್ತೆ 25,000 ಮೇಲೆ ಖರ್ಚಾಗಿದೆ ಈ ಪುಸ್ತಕ. ಆದರೆ ನಾಗಮ್ಮ ಫೌಂಡೇಶನ್ ಪಬ್ಲಿಷ್ ಮಾಡಿದ್ದು ಈಗ ಸಪ್ನಾ ಬುಕ್ ಹೌಸ್ಗೆ ಕೊಟ್ಬಿಟ್ಟಿದ್ದೇನೆ.
ಜೊತೆಗೆ ಬೆಲೆನೂ ಕಡಿಮೆ ಮಾಡಿದ್ದೀವಿ. ಓಕೆ, ಕೇವಲ ₹125 ಇದು ಸಪ್ನಾ online.com ಅಥವಾ Amazon.in ಲಭ್ಯ ಆಗ್ತದೆ. ಇನ್ನು ನಿರೂಪಿಸಿ 1-2 ವರ್ಷ ಆಯಿತು. ನನ್ನ ಜೊತೆಗೆ ಬೇರೆ ನಿರೂಪಕರು ಒಂದು 35 ಜನ ಅವ್ರ ಅನುಭವನೂ ಹೇಳಾರೆ. ಅನುಶ್ರೀ, ಅಪರ್ಣ ವಸ್ತಾರೆ, ಶಂಕರ್ ಪ್ರಕಾಶ್, ಈ ಥರ ನನಗೆ ಗೊತ್ತಿದ್ದ ಎಲ್ಲ ಸ್ನೇಹಿತರ ಕೈಲಿನೂ ಬರೆಸಿದ್ದೇನೆ. ನಿಮಗೆ ಅದ್ಭುತವಾಗಿ ಸಹಾಯ ಮಾಡ್ತದೆ. ಜೊತೆಗೆ ಸರ್, ಏನು ವಿಷಯ ನಾನು ಮಾತಾಡಬೇಕು ಸರ್, ನನ್ನ ಲೈಫಲ್ಲಿ ಪರಿವರ್ತನೆ ಆಗ್ಬೇಕಾದ್ರೆ ಹೆಂಗಾಗಬೇಕಂದ್ರೆ, ಜಸ್ಟ್ ಕನ್ನಡದಲ್ಲಿ ವ್ಯಕ್ತಿತ್ವ ಪರಿವರ್ತನೆ, ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ. ಸದ್ಯಕ್ಕೆ ಫಸ್ಟ್ ಲೆವೆಲಲ್ಲಿ ಈ 3 ಪುಸ್ತಕ ತಗೊಳ್ಳಿ. ಅದಾದಮೇಲೆ ನಾನು ಎಲ್ಲ ಪುಸ್ತಕ ತಗೋಬೇಕು ಅಂತ ಅನಿಸುತ್ತೆ ನಿಮಗೆ. ಯಾಕೆಂದರೆ ನಾನು ಹೇಳೋದು ನನ್ನ ಪುಸ್ತಕಗಳ ಮೌಲ್ಯ ಮಿನಿಮಮ್ 1 lakh. ಆದರೆ ಪಬ್ಲಿಷರ್ ಪೇಜ್ ನೋಡಿ ನಿಮಗೆ ಅಮೌಂಟ್ ಇಡ್ತಾರೆ. ಓಕೆ, ಸೊ ಟೇಕ್ ಇಟ್ ಫ್ರಮ್ ಮೀ. ಮಿನಿಮಮ್ 1 lakh ಅಷ್ಟು ವ್ಯಾಲ್ಯೂ ನಿಮ್ದಾಗಿಸ್ಕೋಬೇಕು ಅಂದ್ರೆ ನಾನು ಪುಸ್ತಕ ತಗೊಂಡು ಓದಿ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತಾನೆ. ಅಸರ್ಟಿವ್ ಕಮ್ಯುನಿಕೇಷನ್ ಈಸ್ ಲೈಕ್ ಎವರೆಸ್ಟ್. ಶಿಖರ ಹತ್ತವ್ರಿಗೆ ಎವರೆಸ್ಟ್ ಹತ್ತುತ್ತೀವಲ್ಲ, ಆ ಥರ. ಜೊತೆಗೆ ನನ್ನ ಪುಸ್ತಕಗಳು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಆ ಲಿಂಕ್ ಮೂಲಕನೇ ನೀವು Amazon.in ಪರ್ಚೇಸು ಕೂಡ ಮಾಡ್ಬೋದು ಅಂತ ಹೇಳ್ತಾ, ಜೊತೆಗೆ ಇನ್ನೊಂದು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಮೆಂಬರ್ಶಿಪ್ ಆಫರ್ ಮಾಡಿದ್ದೇವೆ. ಕೆಲವೊಂದು ಕ್ವಾಲಿಟಿ ವಿಡಿಯೋಸ್ನ ಅಲ್ಲಿ ನೀಡ್ತಾ ಇದ್ದಾವೆ. ನೀವು ಮೆಂಬರು ಆಗಿರಿ, ನಮ್ಮ ಜೊತೆ ಇರಿ. ಅದ್ರ ಆಚೆಗೆ ನೀವು ಆನ್ಲೈನ್ ಆಫ್ಲೈನಲ್ಲೂ ನಮಗೆ ಕನೆಕ್ಟ್ ಆದರೆ ಯು ಆರ್ ವೆಲ್ಕಮ್. ನಾನಂತೂ ಡಿಸೈಡ್ ಮಾಡಿದ್ದೀನಿ, ನಮ್ಮ ಬಳಿ ಬರುವವರು ಟಾಪರ್, ಅಚೀವರ್, ಲೀಡರ್, ಎಕ್ಸ್ಪರ್ಟ್ ಮತ್ತು ರಿಚ್ ಆಗಬೇಕಂತ. ಆ ಥರದ್ದು ಅನಿಸಿದರೆ ನಮ್ಮ ಜೊತೆ ಬನ್ನಿ ಅಂತ ಕರೀತಾನೆ.